ಸೊ F1 ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಐ ನೋ ಆಸ್ ಅ ಕಾರ್ ಎಂಥೂಸಿಯಾಸ್ಟು ನೀವು ಎಲ್ಲರೂ ಎಕ್ಸೈಟೆಡ್ ಆಗಿರ್ತೀರಾ. ಐ ಥಿಂಕ್ ನೀವು ಆಲ್ರೆಡಿ ನೋಡಿರ್ತೀರ. ಐಮ್ ಟು ಲೇಟ್ ಟು ದ ಪಾರ್ಟಿ. ಲಾಸ್ಟ್ ವೀಕೆ ಲಾಂಚ್ ಆಗಿತ್ತು. ಬಟ್ ಎನಿವೆ ಆಸ್ ಅ ಕಾರ್ ಎಂಥೂಸಿಯಾಸ್ಟ್ ಹೌ ಡಿಡ್ ಐ ಫೀಲ್ ಅಂತ ಹೇಳ್ತೀನಿ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಾನು ಕಾರ್ ಎಂಥೂಸಿಯಾಸ್ಟಿಕ್ ಆಗ್ಬಿಟ್ಟು ನೋಡ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಬ್ರ್ಯಾಡ್ ಪಿಟ್ ಅಂದರೆ ತುಂಬಾ ಇಷ್ಟ. ಹಾಲಿವುಡ್ ಮೂವೀಸ್ ನಿಮಗೆ ಗೊತ್ತು, ಫಾಲೋ ಅ ಲಾಟು. ಸೊ ನನ್ನ ಟಿ ಶರ್ಟ್ಸಿಂದನೇ ಗೊತ್ತಾಗದೇ ಇರುತ್ತೆ ನಿಮಗೆ. ಸೊ ಎಸ್, ನನಗೆ ಬ್ರ್ಯಾಡ್ ಪಿಟ್ ಮೂವಿ ಆಗಿರೋದ್ರಿಂದ ಆ್ಯಂಡ್ ಸಾಕಷ್ಟು ಒಳ್ಳೆ ರಿವ್ಯೂಸ್ ಇದೆ. ಸೊ ಲಾಸ್ಟ್ ವೀಕೆ ನಾನು ಹೋಗ್ಬೇಕಂತ ಪ್ಲಾನ್ ಇತ್ತು, ಬಟ್ ಸಮ್ ಹೌ ಐ ವಾಸ್ ನಾಟ್ ಏಬಲ್ ಟು ಡೂ. ಸೊ ಈ ವೀಕ್ ಹೋಗ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ಲಿ ನಿಮಗೆ ಆಸ್ ಅ ಕಾರ್ ಎಂಥೂಸಿಯಾಸ್ಟ್ ಯಾವ ಥರ ಮೂವಿ ಫೀಲ್ ಆಯಿತು, ದಟ್ ವಿಜುವಲ್ಸ್ ಆ್ಯಂಡ್ ಎವ್ರಿಥಿಂಗು, ಸೌಂಡ್ ಎಫೆಕ್ಟ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಮೂವಿ ಓವರಾಲ್ ಹೆಂಗಿತ್ತು ಅಂತ ಬಂದುಬಿಟ್ಟು ಹೇಳ್ತೀನಿ. ಲೆಟ್ಸ್ ಗೋ. ಸೊ ಮೂವಿ ನೋಡೋಕ್ಕೆ ನಾನು ನೆಕ್ಸಸ್ ಮಾಲ್ಗೆ ಹೊರಟೆ. ಸೊ ಅಲ್ಲಿ ಎಡ್ಸಿ ಗಾಡಿಗಳು ಡಿಸ್ಪ್ಲೇಗೂ ಇತ್ತು. ಹಾಂ, ಸೊ ಯೋಚನೆ ಮಾಡ್ತಾಯಿದ್ದೆ ಹೆಂಗಿರ್ಬೋದು ಮೂವಿ ಅಂತ. ರಿವ್ಯೂಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ PVRಗೆ ಬಂದೆ ನಾನು. ಸೊ PVR ಹೊರಟೋ ಮೊದಲು ಏನೋ ತಿನ್ನಬೇಕಂತ ಅನಿಸ್ತು, ಬಟ್ ಆಮೇಲೆ ಬೇಡ, ಅಲ್ಲಿ ಥಿಯೇಟ್ರಲ್ಲಿ ತಿನ್ನೋಣ ಅಂತ PVR ಥಿಯೇಟ್ರ್ ಒಳಗಡೆ ಬಂದೆ ಫಸ್ಟು. ಅಲ್ಲಿ ಹಂಗೆ ಸ್ವಲ್ಪ ಫಿಂಗರ್ ಚಿಪ್ಸ್ನ ತೊಗೊಂಡೆ. ಆ್ಯಂಡ್ ಎಸ್, ಮೂವಿ ಕೊನೆಗೂ ಸ್ಟಾರ್ಟ್ ಆಯಿತು. ಸೊ ಫಿಂಗರ್ ಚಿಪ್ಸ್ ಮುಗಿಸಾದ್ಮೇಲೆ ತಿರ್ಗಾ ಕಾರ್ನ್ ತೊಗೊಂಡೆ. ಆ್ಯಂಡ್ ಫೈನಲಿ ಮುಗೀತು ಮೂವಿ. ಆ್ಯಂಡ್ ಐ ಲವ್ಡ್ ಇಟ್. ಆನೆಸ್ಟ್ಲಿ ಮೂವಿ ವಾಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟು. ನಿಜ ಹೇಳ್ಬೇಕಂದ್ರೆ ಎಸ್ ಅ ಮೂವಿ ಹೇಳೋದಾದ್ರೆ ನನ್ನ ಒಪಿನಿಯನ್ಲಿ ಹಾಲಿವುಡಲ್ಲಿ ಈ ಥರ ಮೂವೀಸ್ ಏನಕ್ಕೆ ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಮೇಕಿಂಗ್ ದಿಸ್ ಕೈಂಡ್ ಆಫ್ ಮೂವೀಸು. ಆ್ಯಕ್ಚುಲಿ ಹಾಲಿವುಡ್ ಮೂವಿ ಇದಕ್ಕೋಸ್ಕರ ನಮಗೆ ಕನೆಕ್ಟ್ ಆಗ್ತಾ ಇತ್ತು. ದಟ್ ಇಮೋಷನಲ್ ಕನೆಕ್ಷನ್ ಸಾಕಷ್ಟು ಇರ್ತಾ ಇತ್ತು. ಸ್ಟೋರಿ ಯೂಶಲಿ ಸಿಂಪಲ್ ಆಗಿರ್ತಾ ಇತ್ತು. ಈ ಮೂವಿಯಲ್ಲೂ ಸ್ಟೋರೀಸ್ ತುಂಬ ಸಿಂಪಲ್ ಆಗಿದೆ. ವಿಜುವಲ್ ಎಫೆಕ್ಟ್ಸ್ ವಿಚ್ ಇಸ್ ವಾಟ್ ಫಾರ್ ವಿಚ್ ವಿ ಯೂಸ್ ಟು ವಾಚ್ ಹಾಲಿವುಡ್ ಮೂವೀಸು. ಇದರಲ್ಲಿ ಬ್ರಿಲಿಯಂಟ್ ಆಗಿತ್ತು. ನೋ ಸ್ಟುಪಿಡ್ ಗ್ರಾಫಿಕ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ AI ವಿಚ್ ಇಸ್ ಕೈಂಡ್ ಆಫ್ ಓವರ್ ರೇಟೆಡ್ ಇತ್ತೀಚೆಗೆ. ಸೊ ಸಿಂಪಲ್ ಆಗಿತ್ತು ಮೂವಿ, ಬಟ್ ಸ್ಟಿಲ್ ಇಟ್ ವಾಸ್ ಸೋ ವಂಡರ್ಫುಲ್ಲು. ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ದ ಕಾರ್ ಸೀಕ್ವೆನ್ಸ್ ಎಲ್ಲ ಸೂಪರ್ ಆಗಿದೆ. ದ ಮ್ಯೂಸಿಕ್ ಇಸ್ ಸೋ ಬ್ಯೂಟಿಫುಲ್ ಈ ಮೂವಿಯಲ್ಲಿ. ಆ್ಯಂಡ್ ಬ್ರ್ಯಾಡ್ ಪಿಟ್ ಅಂತೂ ಅಮೇಸಿಂಗ್, ಕ್ರೇಜಿ ಆ್ಯಕ್ಟಿಂಗ್ ಗುರು ಅನ್ನೋದು. ಎಂಥ ಅಮೇಸಿಂಗ್ ಆ್ಯಕ್ಟರ್ ಸೀರಿಯಸ್ಲಿ. ಆ್ಯಂಡ್ ಎವ್ರಿಬಡಿ ಇನ್ ದಿಸ್ ಕಾಸ್ಟ್ ಆಲ್ಸೋ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಜಾಶ್ ಅದು ಮಮ್ಮಿದು ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ಅದರ್ ಕ್ರೂ ಮೆಂಬರ್ಸ್ದು ಆ್ಯಕ್ಟಿಂಗ್ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ಸೊ ನನಗೆ ಓವರ್ ಆಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಎವ್ರಿಥಿಂಗ್ ಚೆನ್ನಾಗಿತ್ತು. ಇದು ಇಟ್ ವಾಸ್ ಲಾಂಗ್ ವೇಟಿಂಗ್ ಫಾರ್ ಹಾಲಿವುಡ್. ಬಟ್ ನಾವು ಆಸ್ ಅ ಕಾರ್ ಎಂಥೂಸಿಯಾಸ್ಟ್ ಮಾತಾಡೋದಾದರೆ ನನ್ನ ಒಪಿನಿಯನ್ಲಿ ವಾಟ್ ಐ ಲವ್ಡ್ ಅಬೌಟ್ ದಿಸ್ ಮೂವಿ ಅಂತ ಕೇಳೋದಾದರೆ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೂವಿ ವಾಸ್ ದ್ಯಾಟ್ ಇದು ಕಾರ್ ಎಂಥೂಸಿಯಾಸ್ಟ್ ಟ್ರೂ ನೇಚರ್ನ ತೋರಿಸುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ನಾನು ಯಾವ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಕಾರ್ ಕಲ್ಚರ್ ಇನ್ ಇಂಡಿಯಾ ಬರ್ತಾ ಇದು ಬರೀ ಸ್ಟೇಟಸು ಫೀಚರ್ಸು ಅದೇ ಆಗ್ತಾ ಇದೆ. ಇಟ್ ಈಸ್ ನಾಟ್ ಅಬೌಟ್ ಡ್ರೈವಿಂಗ್ ದ ಕಾರು, ಎಂಜಾಯಿಂಗ್ ದ ಡ್ರೈವು, ಟೇಕಿಂಗ್ ಔಟ್ ಯುವರ್ ಫ್ಯಾಮಿಲಿ, ಜಸ್ಟ್ ಚಿಲ್ಲಿಂಗ್ ಔಟ್. ದಟ್ ವಾಸ್ ವಾಟ್ ದ ನೇಚರ್ ಆಫ್ ಕಾರ್ ಕಲ್ಚರ್. ಆ್ಯಂಡ್ ಅದರಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ಲೈಕ್ ನಾಯ್ಸ್ ಮಾಡ್ತಾ ಇದ್ದೀರಾ, ದಟ್ ಇಸ್ ನಾಟ್ ವಾಟ್ ಕಾರ್ ಈಸ್ ಆಲ್ ಅಬೌಟ್. ಇಟ್ಸ್ ಆಲ್ ಅಬೌಟ್ ಡ್ರೈವಿಂಗ್ ಅಂತ. ಆ್ಯಂಡ್ ಆಲ್ಸೋ ಸೀನಿಯರ್ ಡ್ರೈವರ್ ಆ್ಯಂಡ್ ಜೂನಿಯರ್ ಡ್ರೈವರ್ಗೆ ದಟ್ ಆ್ಯಟಿಟ್ಯೂಡು ತುಂಬಾ ಲೈಕ್ ಹೆಂಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಇನಿಷಿಯಲಿ ತುಂಬ ಆರೋಗೆಂಟ್ ಆಗಿರ್ತೀರಾ, ಅಗ್ರೆಸಿವ್ ಆಗಿರ್ತೀರಾ, ಲೇಟರ್ ಆನ್ ನಿಮ್ಮ ಪೇಷನ್ಸ್, ಡಿಸಿಪ್ಲಿನ್ ಕಲಿತೀರಾ. ಆ್ಯಂಡ್ ಆಲ್ಸೋ ಇದರಲ್ಲಿ ಐ ಥಿಂಕ್ ಸೇಫ್ ಡ್ರೈವಿಂಗ್ನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ವಿನ್ನಿಂಗ್ ಇಸ್ ನಾಟ್ ಆಲ್ ಅಬೌಟ್ ಅಗ್ರೆಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ತುಂಬಾ ಒಳ್ಳೆ ಮೆಸೇಜು ನನ್ನ ಒಪಿನಿಯನ್ಲಿ. ಯಂಗ್ ಡ್ರೈವರ್ಸ್ಗೋಸ್ಕರ ಒಳ್ಳೆ ಮೆಸೇಜು. ಐ ಥಿಂಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ motivation for the future car enthusiast for sure. So definitely movie a must watch for a car enthusiast ಅಂತ ಹೇಳ್ತೀನಿ.